2010ನೇ ಇಸವಿಯಲ್ಲಿ ಶ್ರೀ ವೆಂಕಟರಮಣ ದೇವ್ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಕನಸಿನ ಕೂಸಾಗಿ ಹುಟ್ಟಿಕೊಂಡಿದ್ದೆ ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜ್. 37 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಸಂಸ್ಥೆ ನಮ್ಮದು. ವಿದ್ಯಾರ್ಥಿಗಳ ಶ್ರದ್ಧೆ, ಪೋಷಕರ ನಂಬಿಕೆ, ಉಪನ್ಯಾಸಕರ ಡೆಡಿಕೇಟೆಡ್ ವರ್ಕ್ ಹಾಗೂ ಮ್ಯಾನೇಜ್ಮೆಂಟ್ನ ಅನ್ಕಂಡೀಷನಲ್ ಸಪೋರ್ಟಿಂದ ಹಂತ ಹಂತವಾಗಿ ಬೆಳೆದ ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜು ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಕಾಲೇಜಿನಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬರೋಬ್ಬರಿ 1215. ಒಂದು ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಎನ್ನುವುದಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಕಳೆದ 7 ವರ್ಷಗಳಿಂದ ಸತತವಾಗಿ ಸೆಕೆಂಡ್ PU ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ 100% ರಿಸಲ್ಟನ್ನು ಕೊಡ್ತಾ ಇರುವ ಕುಂದಾಪುರ, ಬೈಂದೂರು, ಬ್ರಹ್ಮಾವರ ಭಾಗದ ಏಕೈಕ ಕಾಲೇಜು ನಮ್ಮದು ಅನ್ನುವ ಹೆಮ್ಮೆ ಈ ಸಂಸ್ಥೆಗಿದೆ. ಕಳೆದ ವರ್ಷದ ಸೆಕೆಂಡ್ PU ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ನಮ್ಮ ವಿದ್ಯಾರ್ಥಿಗಳು ರಾಜ್ಯಕ್ಕೆ 16 ರ್ಯಾಂಕ್ನ ಪ್ರೊಡ್ಯೂಸ್ ಮಾಡಿದ ಈ ಸಂಸ್ಥೆ. ನಮ್ಮ ವಿದ್ಯಾರ್ಥಿನಿ ಸೈನ್ಸ್ ವಿಭಾಗದಲ್ಲಿ ಹರಿಕೃಪಾ 597 ಮಾರ್ಕ್ಗಳೊಂದಿಗೆ ರಾಜ್ಯಕ್ಕೆ 4ನೇ ಸ್ಥಾನಿಯಾಗಿ ಈ ಉಡುಪಿ ಜಿಲ್ಲೆಗೆ ಪ್ರಥಮ ಸ್ಥಾನಿಯಾಗಿದ್ದು ಈ ಸಂಸ್ಥೆಯ ಶಿಕ್ಷಣದ ಗುಣಮಟ್ಟವನ್ನು ಎತ್ತಿ ತೋರಿಸುತ್ತದೆ. ಅಮೂಲ್ಯ ಶ್ರೀಶೆಟ್ಟಿ ಎನ್ನುವಂಥ ವಿದ್ಯಾರ್ಥಿನಿ CET ಎಕ್ಸಾಮಿನೇಷನಲ್ಲಿ ರಾಜ್ಯಕ್ಕೆ 209ನೇ ರ್ಯಾಂಕನ್ನು ಪಡೆದು ಕುಂದಾಪುರ, ಬೈಂದೂರು, ಬ್ರಹ್ಮಾವರ ಭಾಗದಲ್ಲಿ ಅಗ್ರಸ್ಥಾನಿಯಾಗಿ ನಿಂತಿರೋದು ಈ ಕಾಲೇಜಿನ ಮೌಲ್ಯ, ಶಿಕ್ಷಣದ ಗುಣಮಟ್ಟವನ್ನು ತೋರಿಸುವಂಥದ್ದು. ಈ ಉಡುಪಿ ಜಿಲ್ಲೆಯಲ್ಲಿ ಅಗ್ರಸ್ಥಾನಿಯಾಗಿ ಈ ಸಂಸ್ಥೆ ನಿಲ್ತದೆ, ಮುಂದೆ ಕೂಡ ಈ ಸ್ಥಾನವನ್ನು ಕಾಪಾಡಿಕೊಳ್ಳು ಹೋಗ್ತದೆ ಅನ್ನುವ ಮಾತಿನೊಂದಿಗೆ ಬಿಸ್ನೆಸ್ ಡೇ ಎನ್ನುವಂಥ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಜ್ಞಾನವನ್ನು ಕೊಡಲಿಕ್ಕೆ ವೆಂಕಟರಮಣ ಸಂಸ್ಥೆಯೇ ಹುಟ್ಟು ಹಾಕಿದ ಒಂದು ಡೇ. ಬಿಸ್ನೆಸ್ ಡೇಯನ್ನು ಪ್ರಾರಂಭಿಸಿದ್ದು ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜ್. ಇದೀಗ ಬೇರೆ ಬೇರೆ ಕಾಲೇಜುಗಳು ಪ್ರಾರಂಭಿಸಿದ್ದಾರೆ. ತುಂಬ ಸಂತೋಷದ ವಿಷಯ. ಯಾಕಂತೇಳಿದರೆ ವಿದ್ಯಾರ್ಥಿಗಳಿಗೆ ಪಠ್ಯದ ಜೊತೆ ಪ್ರಾಕ್ಟಿಕಲ್ ನಾಲೆಜನ್ನು ಕೊಡುವಂಥ ಒಂದು ಅದ್ಭುತ ಕಾರ್ಯಕ್ರಮ. ಇದರ ಉದ್ಘಾಟನೆಯನ್ನು ಮಾಡುವರೆ ಉದ್ಯಮಿಗಳು ಹಾಗೆ ಸಮಾಜ ಸೇವಕರಂತ ಮುನಿಯಾಲು ಉದಯ ಕುಮಾರ್ ಶೆಟ್ಟಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಉಂಟು. ಯಾಕಂದರೆ ಈಗಿನ ಪ್ರಸ್ತುತ ಸಮಾಜ ಏನು ಮಾಡಬೇಕು ಅದನ್ನು ಇವತ್ತು ಈ ಕಾಲೇಜಲ್ಲಿ ಹಮ್ಮಿಕೊಂಡಿದ್ದಾರೆ. ಸುಮಾರು 5 ವರ್ಷದಿಂದ ಈ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ಭಾಳ ಹೆಮ್ಮೆಯಿಂದ, ಭಾಳ ಸಂತೋಷದಿಂದ ಹೇಳಿದರು. ಇವತ್ತು ಬಿಸ್ನೆಸ್ ಡೇ ಇವತ್ತಿನ ಅವಶ್ಯಕತೆ ಏನುಂಟು ಅದನ್ನು ಈ ಕಾಲೇಜಿನ ಮೂಲಕ ಇಡೀ ನಮ್ಮ ರಾಜ್ಯಕ್ಕೆ ಅಥವಾ ಈ ಒಂದು ಜಿಲ್ಲೆಗೆ ಪರಿಚಯಿಸುವಂಥ ದೊಡ್ಡ ಕೆಲಸವನ್ನು ತಾವು ಮಾಡ್ತಿದ್ದೀರಿ. ಅದಕ್ಕೋಸ್ಕರ ಇದರ ಹಿಂದೆ ಯಾರೆಲ್ಲ ಪರಿಶ್ರಮ ಪಟ್ಟಿದ್ದಾರೆ ಹಾಗೂ ಯಾವ ಆಡಳಿತ ಮಂಡಳಿ ಇದೆ ಹಾಗೂ ಯಾರು ಪ್ರಾಂಶುಪಾಲರಿದ್ದಾರೆ ಅವರನ್ನೆಲ್ಲವನ್ನು ನಾನು ಭಾಳ ಪ್ರೀತಿಯಿಂದ ಅಭಿನಯಿಸ್ತೀರಿ. ಯಾಕಂದರೆ ಇವತ್ತು ಕೆಲಸ ಸಿಕ್ಕಿದರೆ ಒಬ್ರಿಗೆ ಮಾತ್ರ ಕೆಲಸ ಸಿಗ್ಬೋದು ಅಲ್ಲಿ ಹೋದಾಗ, ಅಥವಾ 100 ಜನ ಅಟೆಂಡ್ ಆದಾಗ ಒಬ್ರಿಗೆ ಸಿಗದೇ ಇರ್ಬೋದು. ಆದರೆ ತಾವು ಮಾಡುವ ಈ ಬಿಸ್ನೆಸ್ ಡೇ ಈ ಕಾರ್ಯಕ್ರಮದಿಂದ ಈ ಮಕ್ಕಳೆಲ್ಲ ಇನ್ನೊಂದು 10 ಜನರಿಗೆ ಕೆಲಸ ಕೊಡುವಂಥ ಕೈಗಳಾಗ್ಬೋದು, ಅಂಥ ಶಕ್ತಿ ಇವರಿಗೆ ಬರ್ಬೋದು. ಅದು ಬರಬೇಕೆನ್ನುವ ತಮ್ಮ ಕನಸೇನಿದೆ ಅದು ಖಂಡಿತ ಅದ್ಭುತವಾದ ಕನಸು. ಇವತ್ತಿನ ನಮ್ಮ ಭಾರತ ದೇಶದ ಅಥವಾ ನಮ್ಮ ಇಲ್ಲಿನ ಇವತ್ತಿನ ನೀಡೇನಿದೆ ಅದೇ ಇದೆ. ನಮ್ಮಲ್ಲಿ ಶಕ್ತಿಯುತವಾದ ಯುವ ಸಮುದಾಯ ಇದೆ, ಒಳ್ಳೆಯ ಜನರಿದ್ದಾರೆ, ಒಳ್ಳೆಯ ಮನಸ್ಸುಗಳಿವೆ. ಆದರೆ ಉದ್ಯೋಗದ ಕೊರತೆಯನ್ನು ನಾವು ಕಾಣ್ತಿದ್ದೇವೆ. ಯಾಕಂದರೆ ನಾವು ಹೀಗೆ ಎಂಟ್ರಪ್ರಿನರನ್ನು ಸೃಷ್ಟಿ ಮಾಡುವ ಕಡೆಗೆ ಅಥವಾ ಅವರನ್ನು ಎದುರು ತರುವ ಮಟ್ಟಿಗೆ ಅಥವಾ ಅವರನ್ನು ಸಮಾಜಕ್ಕೆ ಪರಿಚಯಿಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಆ ಕೆಲಸವನ್ನು ಇವತ್ತು ಈ ಕಾಲೇಜಿನ ಮೂಲಕ ಮಾಡ್ತಾ ಇದ್ದೀರಾ, ಖಂಡಿತ ಅಭಿನಂದನೆ. ಇದರಲ್ಲಿ ಯಾರೆಲ್ಲ ಮಕ್ಕಳು ಸಹ ಖಂಡಿತ
ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ. ಖಂಡಿತ ಅವರು ಮಾಡಿದ ಈ ಒಂದು ಅರೇಂಜ್ಮೆಂಟ್ ಇರ್ಬೋದು ಎಲ್ಲವೂ ಭಾಳ ಸುಂದರವಾಗಿದೆ. ತುಂಬ ಸಂತೋಷವಾಯಿತು. ನಮ್ಮ ಜಿಲ್ಲೆಯ ಹಾಗೆ ನಾನು ಎಲ್ಲಿ ಹೋದರೂ ಭಾಳ ಹೆಮ್ಮೆ, ಭಾಳ ಸಂತೋಷದಿಂದ ಹೇಳ್ತೇನೆ. ಕೆಲವು ಸಲ ನಮಗೆ ಗೊತ್ತಿರೋದಿಲ್ಲ ನಾವು ಎಲ್ಲಿದ್ದೇವೆ ಅಂತ, ನಮಗೆ ನಮ್ಮ ಕಲ್ಪನೆ ಇರುವುದಿಲ್ಲ. ನಾವು ನಿಜವಾಗಿ ಆದರೂ ಒಂದು ಭೂಲೋಕದ ಸ್ವರ್ಗದಲ್ಲಿ ನಾವಿದ್ದೇವೆ. ನಾವೆಲ್ಲ, ನಾನು ಎಲ್ಲಿ ಸಂತೋಷದಲ್ಲಿ ಹೇಳೋದು, ಮಂಗಳೂರು ಮತ್ತು ಉಡುಪಿ ಅಂದರೆ ಭೂಲೋಕದ ಸ್ವರ್ಗ. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಉತ್ಕೃಷ್ಟವಾದ, ಎಲ್ರಿಗೂ ಇವತ್ತು ಇಂಪಾರ್ಟೆನ್ಸ್ ಕೊಡು ಎಜುಕೇಷನ್ಗೆ. ಆ ಅತ್ಯಂತ ಶ್ರೇಷ್ಠವಾದ ಎಜುಕೇಷನ್ ಕೊಡುವ ಜಾಗ ಯಾವುದು ಕೇಳಿದರೆ ಈ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಅಂತ ಹೇಳಲಿಕ್ಕೆ ನಂಗೆ ಭಾಳ ಹೆಮ್ಮೆ ಆಗ್ತದೆ, ಭಾಳ ಸಂತೋಷವಾಗ್ತದೆ ಬಂಧುಗಳೇ. ಇವತ್ತು ರಾಮಕೃಷ್ಣ ಸರ್ ಟ್ರೆಷರಿ ಅವರು ಸುಮಾರು 30 ವರ್ಷದಿಂದ ಇದು ದುಡಿತಾ ಇದ್ದಾರೆ ಅಂತ ಹೇಳಿದರು. ನೀವು ಕಂಡದ್ದು ಅಥವಾ ನಿಮ್ಮ ಹಿರಿಯರು ಕಂಡ ಕನಸು ಇವತ್ತು ಇದೊಂದು ಪುಟ್ಟ ಜಾಗದಲ್ಲಿ ಇವತ್ತೊಂದು 3,500 ಜನ ಮಕ್ಕಳು ಬಂದು ಓದ್ತಾರೆ ಅಂತ ಹೇಳಿದರೆ ಅದರಿಗಿಂತ ದೊಡ್ಡ ಸಂತೋಷ ಇನ್ನು ಮನುಷ್ಯನು ಏನು ಬೇಕಿದೆ ಅಂತ ಒಂದು ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಿದ್ದೀರಾ. ನೀವು ಫೇಲ್ಯೂರನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ, ದಟ್ ಇಸ್ ಅ ಸಕ್ಸಸ್. ಮನುಷ್ಯ ಗೆಲ್ತಾನೆ ಹೋದ್ರೆ ಅದು ಸಕ್ಸಸ್ ಅಲ್ಲ. ಒಬ್ಬ USA ಅಲ್ಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದ. ಅವ ಎಲ್ಲದರಲ್ಲಿ 100ಕ್ಕೆ 100, ಎಜುಕೇಷನಲ್ಲಿ 100, ಬಿಸ್ನೆಸ್ ಮಾಡಿದ 100, ಮದುವೆ ಆಯಿತು 100, ಎಲ್ಲದರಲ್ಲಿ ಸಕ್ಸಸ್ ಆದ. ಒನ್ ಡೇ ಫೈನ್ ಡೇ ಹಿ ಹ್ಯಾಡ್ ಎ ಸ್ಮಾಲ್ ಪ್ರಾಬ್ಲಮ್. ಅವತ್ತು ತಗೊಂಡೋಗಿ ಸೀದಾ ಸೂಸೈಡ್ ಮಾಡಿಕೊಂಡ. ಏನಾಯಿತು ಅಷ್ಟು ಸಾಧನೆ ಹಿಂದೆಗಡೆಯ ಅರ್ಥ ಏನಾಯಿತು? ಯಾಕಂದರೆ ಯಾವಾಗ ನಾವು ಫೇಲ್ಯೂರನ್ನು ಹ್ಯಾಂಡಲ್ ಮಾಡೋಕ್ಕೆ ಕಲಿತೇವೋ ಆಗಲೇ ನಾವು ಸಕ್ಸಸ್ಸನ್ನು ಅತ್ಯಂತ ಉತ್ಕೃಷ್ಟ ಮಟ್ಟದಲ್ಲಿ ನೋಡ್ಬೋದು. ಆ ನಿಟ್ಟಿನಲ್ಲಿ ಗ್ರಾಮೀಣ ಮಟ್ಟದ ಮಕ್ಕಳಲ್ಲಿರುವ ಆ ಒಂದು ಶಕ್ತಿ ಬೇರೆ ಯಾರಲ್ಲಿಲ್ಲ. ನಿಮ್ಮ ಒಂದು ಗ್ರಾಮದಲ್ಲಿ 4,000 to 5,000 ಜನ ಇದ್ದರೆ ದೇರ್ ಮೇ ಬಿ 25 to 30 ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ಸ್. ಯು ಹ್ಯಾವ್ ಟು ವಾಚ್ ದೆಮ್. ನೀವರವ್ರು ನೋಡಬೇಕು, ಅವ್ರು ಏನು ಮಾಡ್ತಾರೆ ಬೆಳಿಗ್ಗೆ ಎದ್ದು, ಅವರ ಏನು ಕಲ್ಪನೆ ಇದೆ, ಯಾವ ರೀತಿ ಅವರು ಬೆಳೆದು ಬಂದಿದ್ದಾರೆ, ಅವರ ಮುಂದೆ ಹೇಗೆ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಮಕ್ಕಳು ಗಮನಿಸಬೇಕು. ಇವತ್ತು ನಿಮ್ಮ ಹತ್ರ ಎಲ್ಲವೂ ಇದೆ, ಏಕಾಗ್ರತೆ ಒಂದು ಬಿಟ್ಟು. ದಯವಿಟ್ಟು ತಪ್ಪು ತಿಳಿಬಾರ್ದು ಮಕ್ಕಳೇ. ನಾನು ಏನಾದರೂ ಬಂದರೆ ನೇರವಾಗಿ ಹೇಳಿ ಹೋಗುದು. ಯಾಕಂದರೆ ಯಾರೂ ಟೈಮ್ ಪಾಸಿಗೆ ಕರೆಯುವುದಿಲ್ಲ, ಟೈಮ್ ಪಾಸಿಗೆ ಹೋಗುವುದೂ ಇಲ್ಲ. ತಮಗೂ ತುಂಬ ಬ್ಯುಸಿ ಇರ್ತದೆ, ನಾವು ಕೆಲಸದಲ್ಲಿ ಇರ್ತೇವೆ. ಆದರೆ ಬಂದ ಮೇಲೆ ಅದೇನು ಅರ್ಥಪೂರ್ಣವಾಗಿರಬೇಕು. ಬಿಸಿನೆಸ್ ಡೇ ಕಾರ್ಯಕ್ರಮವನ್ನು ತುಂಬು ಮನಸ್ಸಿನಿಂದ ಉದ್ಘಾಟಿಸಿದಂತ ಶ್ರೀಯುತ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಗೌರವ ಸ್ಮರಣಿಕೆ
ಯಾರು ಎಲ್ಲ ಎಜುಕೇಷನ್ ತಗೊಂಡ್ರು ಕೂಡಲೇ ನನಗೆ ಆ ಕೆಲಸ ಸಿಗ್ತದೆ, ನನಗೆ ಈ ಕೆಲಸ ಸಿಗ್ತದೆ ಅಂತ ಆ್ಯಂಬಿಷನ್ನಲ್ಲಿ ಇರ್ತಾರೆ. ಕೆಲಸಕ್ಕೆ ಅಪ್ಲೈ ಮಾಡ್ತಾರೆ, ಆದರೆ ಕೆಲಸ ಸಿಕ್ಕುವುದಿಲ್ಲ. ಆದರೆ ಬಿಸ್ನೆಸ್ ಡೇಯನ್ನು ನಾವು ಮಾಡಲಿಕ್ಕೆ ಒಂದು ಕಾರಣ ಏನೆಂದು ಹೇಳಿದರೆ, ಕಾಮರ್ಸ್ ಗ್ರ್ಯಾಜುಯೇಟ್ ಆದವರು ಬರೇ ಅಂದರೆ ಬೇರೆಯವರು ಸುಧಾ ಅಲ್ಲ ಅಂತಲ್ಲ, ಆದರೆ ಬರೇ ನಾವು ಉದ್ಯೋಗಕ್ಕೆ ಹುಡುಕೊಂಡು ಹೋಗುವ ಅಗತ್ಯತೆ ಏನಿಲ್ಲ. ಮುಂಚೆ ಎಲ್ಲ ನಮ್ಮ ಹತ್ರ ಇತ್ತು, ಎಲ್ಲರ ಹತ್ರ ಕೆನರಾ ಬ್ಯಾಂಕ್ ಇತ್ತು, ಸಿಂಡಿಕೇಟ್ ಬ್ಯಾಂಕ್ ಇತ್ತು, ವಿಜಯ ಬ್ಯಾಂಕ್ ಇತ್ತು, ಕರ್ನಾಟಕ ಬ್ಯಾಂಕ್ ಇತ್ತು. ಎಜುಕೇಷನ್ ಆದರೂ ಕೂಡ ಅದಕ್ಕೆ ನಾವು ಹೋಗ್ತಿತ್ತು. ಅದೇ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದವರು ಕೆಲವು ಸಂಸ್ಥೆಗಳಲ್ಲಿ ಜಾಯ್ನ್ ಆಗ್ತಿದ್ರು. ಎಂಜಿನಿಯರ್ ಆದವರು ಇನ್ಫೋಸಿಸ್ಸು, TCS ಇಂಥ ಕಡೆಯಲ್ಲಿ ಹೋಗ್ತಿದ್ರು. ಅದು ಮಾತ್ರ ಅಲ್ಲ, ಬಿಸ್ನೆಸ್ಸಲ್ಲಿ ಸುಧಾ ನಮ್ಮ ಜೀವನವನ್ನು ನಾವು ತೋರಿಸ್ಕೊಂಡ್ರೆ ಒಳ್ಳೆಯ ರೀತಿಯಲ್ಲಿ ವ್ಯವಹಾರವನ್ನು ಮಾಡಿ ಗುಡ್ವಿಲ್ಲನ್ನು ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಮುಂದೆ ಒಳ್ಳೆಯ ಜೀವನವನ್ನು ಮಾಡಬಹುದು ಹೇಳುವುದಕ್ಕೆ ಒಂದು ಉದಾಹರಣೆಗಾಗಿ ಇಂಥ ಒಂದು ನಾವು ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಕಾರಣ ಇಷ್ಟೇ, ವ್ಯಾಪಾರದಲ್ಲಿ ಯಾರಿಗೇ ಇರಲಿ ಅವರಿಗೆ ಆನೆಸ್ಟಿ ಇರಬೇಕು. ಆನೆಸ್ಟಿ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ನ್ಯಾಯವಾಗಿ ವ್ಯಾಪಾರ ಮಾಡಬೇಕು. 100 ಗ್ರಾಮ್ ಕೊಡೋ ಬದಲು 95 ಗ್ರಾಮ್ ಕೊಡೋದು, 90 ಗ್ರಾಮ್ ಕೊಡೋದು, ಇಂಥ ಮೋಸವನ್ನು ಯಾವ ಮನುಷ್ಯನು ಯಾವ ದಿವಸವೂ ಮಾಡಲಿಕ್ಕೆ ಕೂಡ ಅವನ ಮುಂದಿನ ಜೀವನದಲ್ಲಿ ಅದು ವ್ಯವಹಾರದಲ್ಲಿ ಅವ ಬಿದ್ದೋಗ್ತಾನೆ. ಯಾಕೆ ಹೇಳಿದರೆ, ಒಂದು ಮನುಷ್ಯನಿಗೆ ಅದು ಗೊತ್ತಾದ್ರೂ ಕೂಡಲೇ ಇನ್ನು ಮೇಲೆ ಆ ಅಂಗಡಿ ಬೇಡ, ಅವನ ಹತ್ರ ವ್ಯಾಪಾರ ಮಾಡಿದರೆ ಈ ರೀತಿ ಮಾಡ್ತಾರವರು ಅಂದೇಳು ಒಂದಾಗ್ತದೆ. ಮತ್ತು ಯಾವುದೇ ಪ್ರಾಡಕ್ಟ್ ಇರಲಿ, ವ್ಯವಹಾರದಲ್ಲಿ ಒಂದು ಮಿನಿಮಮ್ ಮಾರ್ಜಿನ್ ಇಟ್ಟು ವ್ಯವಹಾರವನ್ನು ಮಾಡಿಸ್ಕೊಂಡು ಹೋಗಬೇಕು. ಮಾರ್ಜಿನ್ ಮಿನಿಮಮ್ ಇರಬೇಕು, ಆಗ ಮ್ಯಾಕ್ಸಿಮಮ್ ಸೇಲ್ ಆಗಲಿಕ್ಕೆ ಸಾಧ್ಯತೆ ಉಂಟು ಗುಡ್ವಿಲ್ ಡೆವಲಪ್ ಆದ ನಂತರ. ಕಾರಣ ಇಷ್ಟೇ, ಯಾಕಂದರೆ ಅವರ ಅಂಗಡಿಯಲ್ಲಿ ಹೋದರೆ ಒಳ್ಳೆಯ ಮಾಮೂಲು ಸಿಗ್ತದೆ. ಆದ್ದರಿಂದ ಒಳ್ಳೆಯ ರೀಸನೇಬಲ್ ಪ್ರಾಫಿಟ್ ಇಟ್ಕೊಂಡು ಅವರು ವ್ಯವಹಾರ ಮಾಡ್ತಾರೆ ಅಂದೇಳುವ ಒಂದು ಕ್ರೆಡಿಬಿಲಿಟಿಯನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಇಂಥದ್ದು ಮಾಡಿದ ಪಕ್ಷದಲ್ಲಿ ನಾವೀಗ ನಮ್ಮ ಊರಿನಲ್ಲಿ ತುಂಬ ವ್ಯವಹಾರವನ್ನು ನೋಡ್ತಾ ಇದ್ದೇವೆ. ಈಗ ಒಂದು ಉದಾಹರಣೆಗೆ ಹೇಳುವುದಂದೇಳಿ ಆದರೆ, ನಾನು ನಿನ್ನೆ ಯಾರ ಹತ್ರ ಮಾತಾಡುವಾಗ ಆಫೀಸ್ನಲ್ಲಿ ಹೇಳಿದೆ, ಈಗ ಉದಾಹರಣೆಗೆ ಕುಂದಾಪುರದಲ್ಲಿ ಪ್ರಭಾಕರ ಟೈಲ್ ಫ್ಯಾಕ್ಟ್ರಿ ಅಂತ ಉಂಟು. ಅವರು ಹಂಚಿಗೆ ಯಾವಾಗಲೂ ₹1 ಜಾಸ್ತಿ. ಅದರ ವ್ಯವಹಾರದಲ್ಲಿ ಅವ್ರ ಹತ್ರ ಎಲ್ಲ ಹಂಚು ತಯಾರದ್ದು ಸೇಲ್ ಆಗ್ತದೆ. ಅದರರ್ಥ ಅವ್ರಿಗಿಂತ ₹1, ₹1.5 ಕಮ್ಮಿ ಇಟ್ಟವರದ್ದು ವ್ಯಾಪಾರ ಆಗೋದಿಲ್ಲ. ಕಾರಣ ಏನೆಂದು ಹೇಳಿದರೆ, ಅವರು ಅದೇ ರೀತಿ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಿದ್ದಾರೆ, ಕ್ವಾಂಟಿಟಿಯೂ ಅಷ್ಟೇ ಆಗ್ತದೆ ಅವರಲ್ಲಿ. ಮುಂಚಿನಿಂದ ಇಸ್ಟಾಬ್ಲಿಷ್ಮೆಂಟ್ ಆದ ಇನ್ಸ್ಟಿಟ್ಯೂಷನ್ ಅದು. ಅದರಿಂದ ಅವರು ವ್ಯವಹಾರವನ್ನು ಚಂದ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿಗೂ ಅವರ ರೆಪ್ಯುಟೇಷನ್ ಇರಲಿ, ಗುಡ್ವಿಲ್ ಇರಲಿ, ಒಳ್ಳೆಯ ರೀತಿಯಲ್ಲಿ ಉಂಟು. ಆದ್ದರಿಂದ ವ್ಯವಹಾರದಲ್ಲಿ ನಾವು ಅದನ್ನು ಮೇಂಟೈನ್ ಮಾಡಿದರೆ ಲಾಂಗರ್ ಟರ್ಮ್ನಲ್ಲಿ ನಾವು ಒಳ್ಳೆಯ ವ್ಯಾಪಾರಿಗಳಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆದ್ದರಿಂದ ಯಾವರೇ ಇರಲಿ, ಕಾಮರ್ಸ್ ಕಲಿಯೋರು ಮತ್ತು ಬೇರೆಯವರು ಸುಧಾ ವ್ಯವಹಾರದಲ್ಲಿ ತೊಡಗಿಸಿಕೊಂಡ್ರೆ ಅವರ ಜೀವನವನ್ನು ಸಂತೋಷದಿಂದ ಮಾಡಲಿಕ್ಕೆ ಆಗ್ತದೆ ಹೇಳುವುದಕ್ಕೆ ಒಂದು ಉದಾಹರಣೆಗಾಗಿ ಇಂಥ ಆಯೋಜನೆಯನ್ನು ಮಾಡಿಕೊಂಡಿದ್ದೇವೆ. ಎಲ್ಲರೂ ಇದರಲ್ಲಿ ಮನಸ್ಸು ಹಾಕ್ಕೊಂಡು ನೋಡಿ, ಇಂಥ ಉದ್ಯೋಗದಲ್ಲಿ ಅಂದರೆ ಕೆಲಸಕ್ಕೆ ಮಾತ್ರ ಹೋಗಿ ನಾವು ಸಿಗುವಂಥದ್ದು, ಸಂಬಳಕ್ಕೆ ಮಾತ್ರ ನಾವು ಸ್ಟಿಕ್ಕಪ್ ಆಗುವಂಥ ಅಗತ್ಯತೆ ಇಲ್ಲ. ಇಂಥದ್ದೊಂದು ಮಾಡ್ಬೋದು ಅಂತ ಹೇಳುವುದಕ್ಕೆ ನಿಮಗೆಲ್ರಿಗೂ ಉದಾಹರಣೆ ಆಗಲಿ ಅಂತ ಹೇಳ್ತಾ ನನ್ನ ಎರಡೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಪ್ರೋಗ್ರಾಮ್ ಯೆಟ್ ಅಗೇನ್. ವ್ಯಾಪಾರ ಅಂತದ್ದು ಹೇಳುವಂಥದ್ದು ನಮಗೆ ಸುಲಭ ಕಾಣ್ತದೆ. ನಾವು ಒಂದು ಸಾಮಗ್ರಿ ತರೋದು, ಅದನ್ನು ವ್ಯವಹಾರ ಮಾಡೋದು, ಅದರಲ್ಲಿ ನಮ್ಮ ಲಾಭವನ್ನು ಇಟ್ಕೊಳ್ಳೋದು ಹೇಳಿ. ನಮ್ಮ ಇವತ್ತಿನ ಇನಾಗ್ರೇಟರು ಚೀಫ್ ಗೆಸ್ಟ್ ಅವರು ಹೇಳಿದರು ಒಂದು ಮಾತು, ಎಲ್ಲವೂ ಸಕ್ಸಸ್ ಆದರೆ ನಮಗೆ ಕೆಲವೊಮ್ಮೆ ಫೇಲಿಯರ್ ಬಂದಾಗ ಅದನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ ಹೇಳಿ. ಬಿಸ್ನೆಸ್ಸಲ್ಲಿ ಹೇಗೆ ಹೇಳಿದರೆ, ಫೇಲಿಯರ್ಸ್ ತಕ್ಷಣ ಬರ್ತದೆ, ಲಾಭ ಸಹ ತಕ್ಷಣ ಬರ್ತದೆ, ಬಟ್ ಫೇಲಿಯರ್ಸ್ ಅದೇ ರೀತಿ ತಕ್ಷಣ ಬರ್ತದೆ, ಬೇಗ ಪಾಠ ಕಲಿಸ್ತದೆ ಬಿಸ್ನೆಸ್ ಮಾಡಿದರೆ. ಸೊ ಹಾಗಾಗಿ ಈ ಒಂದು ಮಕ್ಕಳಿಗೆ ಅವಕಾಶ ಮಾಡಿ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಅವರು ಒಳ್ಳೆಯ ಒಂದು ಪ್ಲ್ಯಾನ್ ಮಾಡಿದ್ದಾರೆ. ಎಲ್ಲರಿಗೂ ಇವತ್ತಿನ ಈ ಬಿಸ್ನೆಸ್ ಡೇಯಲ್ಲಿ ಯಶಸ್ಸು ಸಿಗಲಿ. ಇನ್ನು ಮುಂದೆ ನೀವು ಪ್ರೊಫೆಷ್ನಲ್ ಫೀಲ್ಡಿಗೆ ಬರುವಾಗ ನಿಮಗೆ ಇದೊಂದು ಮಾದರಿಯಾಗಿರಲಿ. ವಿಶ್ ಯು ಆಲ್ ದ ಬೆಸ್ಟ್, ಆಲ್ ದಿ ಸ್ಟೂಡೆಂಟ್ಸ್.